ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಹತ್ಯೆಯಾಗಿ ಇಂದಿಗೆ 1 ವರ್ಷ. ಮಗಳ ಸಾವಿಗೆ ನ್ಯಾಯಕ್ಕಾಗಿ ಆಗ್ರಹಿಸಿ ಈಗಲೂ ತಂದೆ ತಾಯಿ ಅಳ್ತಾ ಇದ್ದಾರೆ. ದುಷ್ಟಶಕ್ತಿಗಳು ನನ್ನ ಮಗಳನ್ನ ಹತ್ಯೆ ಮಾಡಿದೆ, 1 ವರ್ಷ ಆದರೂ ಕೂಡ ನಮಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋದು ಅವರ ಆಕ್ರೋಶದ ನುಡಿಗಳಾಗ್ತಾ ಇದೆ. ನೇಹಾ ತಂದೆ ನಿರಂಜನ್ ಹಿರೇಮಠ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಹತ್ಯೆಯಾಗಿ 1 ವರ್ಷ. ಶಬ್ದದಿಂದ ಹೇಳ್ಬೇಕನ್ನೋದು ಒಂದು ತಿಳಿತಾ ಇಲ್ಲ. ಕಳೆದ 1 ವರ್ಷ ಆಯಿತು. ಆಕಿನ ಆತ್ಮಕ್ಕೆ ಶಾಂತಿ ಸಿಗುವಂಥ ಕೆಲಸ ಆಗಬೇಕಾಯ್ತು ಸರ್ಕಾರದಿಂದ, ಕಾನೂನಿನಿಂದ. ಯಾವುದೂ ಆಗಿಲ್ಲ. ಭಾಳ ಬೇಸರ ಆಕಿತ್ತು. ಭಾಳ ಬೇಸರ ಅಂದರೆ ಭಾಳ ಬೇಸರ. ಅದಾದ ನಂತರ ಎಷ್ಟೋ ಕೊಲೆಗಳಾದವು, ಅದಕ್ಕೂ ನ್ಯಾಯ ಸಿಕ್ಕಿಲ್ಲ. ಹೆಣ್ಮಕ್ಳನ್ನ ಹಡ್ದಿದ್ದ ದೊಡ್ಡ ತಪ್ಪೇನಪ್ಪ ಅನಿಸುತ್ತೆ. ಅವ್ರಿಗೇನು ಸುರಕ್ಷತೆ ಮಾಡೋಕ್ಕಾಗಲಿಲ್ಲ. ನಾವು ಕೂಡ ಅದ್ರ ಜೊತೆಗೆ ಸರ್ಕಾರ ಕೂಡ ಎಲ್ಲರೂ ವಿಫಲತೆ. ಸುಮ್ಮನೆ ಬಂಡ ಆಶ್ವಾಸನೆ ಕೊಡ್ತಾರೆ. ನಾವು ಫಾಸ್ಟ್ಯಾಗ್ ಕೋರ್ಟ್ ಕೊಡ್ತೀವಿ, ಸ್ಪೆಷಲ್ PP ಕೊಡ್ತೀವಿ, CID ತನಿಖೆ ಆಯಿತು, ಅವ್ನ ಗಲ್ಲಿಗೇರಿಸ್ತೀವಿ, 90 ದಿವಸ 120 ದಿವಸದೊಳಗೆ ಇತ್ಯರ್ಥ. ಈ ಹೇಳಕ್ಕೆ ನಮಗೆ ಏನು ಮಾತುಗಳಿಲ್ಲ ರೀ. ಮಗಳು ಕಳ್ಕೊಂಡು ನೋವಂತೂ ನಾವು ಅನುಭವಿಸಾಕತ್ತೀವಿ. ಪ್ರತಿದಿನ ಸತ್ತು ಬದುಕ್ತಾರಂತಾರಲ್ಲ ಆ ಥರ ಬದುಕಾಕತ್ತೀವಿ. ಆದರೆ ರಾಜಕಾರಣಿಗಳು ಎಲ್ಲರೂ ಬಂದರು, ಅವತ್ತಿನ ಪೂರ್ತಿ ತಮ್ಮದು ಅಡ್ವರ್ಟೈಸ್ಮೆಂಟ್ ಮಾಡಿಕೊಂಡ್ರು ಹೋದರು. ಯಾರು ಇವತ್ತಿಗೂ ಒಂದು ಕಾಲ್ ಇಲ್ಲ. ನಾವಾಗಲೇ ಹೋದರೂ ಕೂಡ ಅವ್ರಿಗೆ ಒಂದು ಬೆಲೆ ಅನ್ನೋದಿಲ್ಲ.